ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಾರ್ನಿಂಗ್ ರೋಟೀನನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ವ್ಲಾಗನ್ನು ಮಧ್ಯಾಹ್ನದವರೆಗೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ರೀಸೆಂಟಾಗಿ ನನ್ನ ಕೊಲೀಗೊಬ್ಬರು ಸಿಕ್ಕಿದ್ರು. ಅವ್ರು ಹೇಳ್ತಾಯಿದ್ರು, ಏನು ಇಷ್ಟೊಂದು ಬದಲಾವಣೆ, ಸಡನ್ನಾಗಿ ನೋಡಿದ್ರೆ ಯಾರು ಅಂತ ಗುರ್ತೇ ಸಿಗೋದಿಲ್ಲ, ಅಷ್ಟೊಂದು ಬದಲಾಗ್ಬಿಟ್ಟಿದೆಯಾ ಅಂತ ಹೇಳ್ತಾಯಿದ್ರು. ದೇಹಕ್ಕೆ ಬದಲಾವಣೆ ಅನ್ನೋದು ಆಗ್ತಾನೆ ಇರುತ್ತಲ್ವ, ಏಜು ಆಗ್ತಾ ಇರುತ್ತೆ ನಮಗೆ. ಅದು ಮಕ್ಕಳಾದ್ಮೇಲಂತೂ ಮೊದಲಿನ ಥರ ಇರ್ತೀವಿ ಅಂದ್ರೆ ಅದು ಆಗೋದೇ ಇಲ್ಲ. ಕೆಲವರು ಎಕ್ಸಸೈಸ್ ಅದು ಇದು ಮಾಡಿ ಸಣ್ಣ ಆಗ್ಬೋದು. ನಾನು ಕೂಡ ಸುಮಾರು ಸಲ ಟ್ರೈ ಮಾಡಿದ್ದೀನಿ ಎಕ್ಸಸೈಸ್ ಎಲ್ಲ ಮುಂದುವರ್ಸೋಣ. ಮೊದಲೆಲ್ಲ ನಾನು ವಾಕಿಂಗ್ ಹೋಗ್ತಾಯಿದ್ದೆ, ಸಾಧ್ಯವಾದಷ್ಟು ಮನೆಯಲ್ಲೇ ಮೆಡಿಟೇಷನ್ನು ಅದು ಇದು ಮಾಡ್ತಾಯಿದ್ದೆ, ಎಷ್ಟಾಗುತ್ತೋ ಅಷ್ಟು ಅಂತ. ಇವಾಗ ಅದನ್ನು ಕಂಟಿನ್ಯೂಯಸ್ ಆಗಿ ಮಾಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಮಕ್ಕಳಾದಮೇಲೆ ಈ ತಾಯಂದಿರ ಮೈಂಡ್ಸೆಟ್ ಯಾವ ರೀತಿ ಆಗ್ಬಿಟ್ಟಿರುತ್ತೆ ಅಂತಂದರೆ, ನಾವು ಹೇಗಿದ್ರೂ ಪರವಾಗಿಲ್ಲ, ಹೇಗೆ ಕಾಣಿಸಿದ್ರೂ ಪರವಾಗಿಲ್ಲ, ಅವ್ರನ್ನ ಚೆನ್ನಾಗಿ ಬೆಳೆಸ್ಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ನಗುನಲ್ಲೇ ನಮ್ಮನ್ನು ನಾವು ಕಂಡ್ಕೊಳ್ಳೋದು, ಅವ್ರ ಬೆಳವಣಿಗೆ ನೋಡಿ ಖುಷಿ ಪಡೋದು, ಅದಷ್ಟೇ ನಮ್ಮ ಜೀವನ ಆಗಿದೆ ಇವಾಗ. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದಾಗ ಊಟ ತಿಂಡಿ ನಿದ್ದೆ ಎಲ್ಲನೂ ಬಿಡಬೇಕಾಗತ್ತೆ. ಆ ಟೈಮ್ನಲ್ಲೆಲ್ಲ ನಮಗನ್ಸೋದು ಮಕ್ಕಳು ಆರೋಗ್ಯವಾಗಿದ್ದರೆ ಸಾಕು, ಅದಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾವುದಕ್ಕೂ ಅಷ್ಟೊಂದು ಯೋಚನೆ ಏನಕ್ಕೆ ಮಾಡ್ತೀಯಾ, ತಲೆ ಕೆಡಿಸ್ಕೋಬೇಡ, ನಿನ್ನನ್ನು ನೀನು ಕೇರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು, ಯಾವುದಕ್ಕೂ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆ ಆಟ ಆಡಬೇಕು, ಅವ್ರ ಜೊತೆ ನಾವು ಮಕ್ಕಳಾಗಬೇಕು. ಈ ಟೈಮಲ್ಲೆಲ್ಲ ನಮ್ಮ ಅವಶ್ಯಕತೆ ಅವ್ರಿಗೆ ಜಾಸ್ತಿನೇ ಇರುತ್ತೆ ಅನ್ನೋದಂತೂ ನಿಜಾನೇ ಅಲ್ವಾ. ಎಷ್ಟು ಟೈಮ್ ಕೊಟ್ಟರೂ ಸಾಕಾಗೋದೇ ಇಲ್ಲ ಅವ್ರಿಗೆ. ತುಂಬ ಎಕ್ಸ್ಪೆನ್ಸಿವ್ದೆಲ್ಲ ತೊಗೊಂಬಂದು ಕೊಡೋದು, ಅದರಿಂದ ಅವ್ರಿಗೇನು ಅಷ್ಟು ಖುಷಿ ಆಗೋದಿಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನಾವು ಅಷ್ಟು ಚೆನ್ನಾಗಿ ನೋಡ್ಕೋಬೋದು, ಏನು ಬೇಕಾದರೂ ನಮ್ಮ ಕೈಲಾಗಿದ್ದು ತಂದು ಕೊಡ್ಬೋದು. ಆದರೆ ನಾವು ತೋರಿಸೋ ಪ್ರೀತಿ ಕಾಳಜಿ, ಅವರೊಟ್ಟಿಗೆ ಆಟ ಆಡೋದಿರ್ಬೋದು, ಅವರೊಟ್ಟಿಗೆ ಮಗು ಥರ ಮಾತಾಡೋದಿರ್ಬೋದು, ಆಡಿಸೋದಿರ್ಬೋದು, ಸ್ವಲ್ಪ ಹೊತ್ತಾದರೂ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಅವ್ರ ಬೆಳವಣಿಗೆಗೆ. ಒಳ್ಳೆ ರೀತಿಲಿ ಬೆಳೀತಾರೆ ಅಂತ ಅನ್ನೋದು ನನ್ನ ಅನಿಸಿಕೆ. ನೀವು ಯಾವ ಥರ ಮಕ್ಕಳನ್ನ ಬೆಳೆಸ್ತೀರಾ? ನೀವು ಇದೇ ಥರ ನಿಮಗೂ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲ ತಾಯಂದಿರದು ಇದೇ ಥರ ಮನಸ್ಥಿತಿ ಇರುತ್ತೆ ಮಕ್ಕಳಾದ್ಮೇಲಂತೂ. ಅವ್ರ ಅಜ್ಜಿ ತಾತ ಅಥವಾ ಹಿರಿಯರು ಯಾರಾದರೂ ಒಬ್ಬರು ಇದ್ದರೆ ಕೂಡ ಮಕ್ಕಳನ್ನ ಬೆಳೆಸೋದು ಅಷ್ಟು ಕಷ್ಟ ಅನಿಸೋದಿಲ್ಲ. ಯಾರೂ ಇಲ್ಲ, ಸಪೋರ್ಟಿಗೆ ಯಾರೂ ಇಲ್ಲ ಅಂತಂದರೆ ಒಂದು ಮಗು ನೋಡ್ಕೋಬೋದು. ಬಟ್ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದಂತೂ ತುಂಬಾ ಕಷ್ಟ. ಕೆಲವೊಂದು ಸಲ ತುಂಬಾ ಬೇಜಾರಾಗಿ ಜೀವನ ಒಂಥರ ಜಿಗುಪ್ಸೆ ಥರ ಮನಸ್ಸಲ್ಲಿ ಬಂದಿರೋದು ಉಂಟು. ನಮಗೆ ಆರೋಗ್ಯ ಸರಿ ಇಲ್ಲ ಅಂದಾಗಲೂ ಕೂಡ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೋಬೇಕಾಗತ್ತೆ. ಇಡೀ ಫ್ಯಾಮಿಲಿ ನಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ರೆಸ್ಟ್ ಅನ್ನೋದು ತೊಗೊಳೋದಕ್ಕೆ ಆಗಲ್ಲ. ಮಗು ಆದಮೇಲೆ ತಾಯಿಯ ಫಿಸಿಕಲಿ ಮೆಂಟಲಿ ಸಹಜ ಸ್ಥಿತಿಗೆ ಬರಬೇಕು ಮೊದಲಿನ ಥರ ಅನ್ನೋದಾದರೆ ಮಿನಿಮಮ್ 2 ವರ್ಷ ಬೇಕೇ ಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಸೆಲ್ಫ್ ಕೇರ್ ಅನ್ನೋದನ್ನ ಇತ್ತೀಚೆಗೆ ತೊಗೋತಾ ಇದ್ದೀನಿ. ಸೆಲ್ಫ್ ಕೇರ್ ಅನ್ನೋದು ಎಲ್ರಿಗೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ. ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿ ನೋಡ್ಕೋಬೋದು. ಮಕ್ಕಳು ಕೂಡ ನಮ್ಮನ್ನು ನೋಡಿ ಬೆಳೀತಾ ಇರ್ತಾರಲ್ವಾ. ಸ್ವಲ್ಪ ಡಿಸಿಪ್ಲಿನು ಸೆಲ್ಫ್ ಕೇರು ಅದನ್ನೆಲ್ಲ ಕಲಿಸೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಲಡ್ಡುಗೆ ಇತ್ತೀಚೆಗೆ ಈ ಟೆರೆಸ್ ಮೇಲೆ ಬಂದು ಊಟ ಮಾಡೋದು ರೂಢಿ ಆಗಿಬಿಟ್ಟಿದೆ. ತುಂಬ ಎಂಜಾಯ್ ಮಾಡಿಕೊಂಡು ಓಡಾಡ್ಕೊಂಡು ತಿಂತಾ ಇರ್ತಾರೆ. ಹಾಗಾಗಿ ನಾನು ಕೂಡ ಇಲ್ಲಿಗೆ ಕರ್ಕೊಂಬಂದ್ಬಿಡ್ತೀನಿ, ಒಂದು 2 ತುತ್ತಾದರೂ ಜಾಸ್ತಿ ತಿನ್ನಿಸ್ಬೋದಲ್ಲ ಅಂತ. ಆಲ್ಮೋಸ್ಟ್ ತಾಯಂದಿರದೆಲ್ಲ ಇದೇ ಆಸೆ ಇರುತ್ತೆ ಅಲ್ವಾ. ಅವರು 1 ತುತ್ತು ಜಾಸ್ತಿ ತಿಂದರೆ ಸಾಕು, ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಅವ್ರಿಗೆ ಇಷ್ಟ ಆಗೋ ಥರನೇ ನಾವು ಅಡುಗೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ಅವ್ರೇನು ಇಷ್ಟಪಟ್ಟು ತಿಂತಾರೆ ಅದನ್ನೇ ಮಾಡಿ ತಿನ್ನಿಸೋಣ ಅನ್ನೋದು ಎಲ್ಲ ತಾಯಂದಿರದು ಆಸೆ ಇರುತ್ತೆ ಅಲ್ವಾ. ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ, ಈ ನುಗ್ಗೆ ಕಡ್ಡಿನಲ್ಲೂ ಕೂಡ ಸೊಪ್ಪನ್ನ ಬೆಳಿಬೋದು. ಅದು ಪಾಟಲ್ಲಿ ಬೆಳೆಸ್ಬೋದು ನುಗ್ಗೆ ಸೊಪ್ಪನ್ನು ಅಂತ. ಮಣ್ಣು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಊರಿಂದ ಕಡ್ಡಿ ತೊಗೊಂಬಂದು ನೆಟ್ಟಿದ್ವಿ, ಅದು ಸ್ವಲ್ಪ ಈ ಥರ ಬರ್ತಾಯಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಹೂವು ಎಲ್ಲ ಬಿಟ್ಟಿತ್ತು. ಈ ಫಾರಿನಲ್ಲೆಲ್ಲ ಈ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಮಾರ್ತಾರಂತೆ ನೋಡಿ. ನಮಗೆ ಎಷ್ಟು ಈಸಿಯಾಗಿ ಸಿಕ್ಕಿದ್ರು ಕೆಲವರಂತೂ ತಿನ್ನೋದೇ ಇಲ್ಲ. ಮನೆಯಲ್ಲಿ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು, ಡಿಪೋದಲ್ಲಿ ತೊಗೊಂಬರ್ತೀವಲ್ಲ ಅಕ್ಕಿ, ಅದನ್ನು ನೀರಲ್ಲಿ ಒಂದು 3-4 ಸಲ ತೊಳೆದ್ಬಿಟ್ಟು ಈ ರೀತಿ ಒಣಗಿಸ್ಬಿಟ್ಟು ಗರ್ಗರಿಯಾಗಿ ಒಣಗಿದ್ಮೇಲೆ ಮಿಲ್ಲಲ್ಲಿ ಹಾಕಿಸ್ಕೊಂಬಂದು ಇಟ್ಕೊತೀವಿ. ಈ ಪಾರಿವಾಳ ಎಷ್ಟು ಬರ್ತವೆ ಇಲ್ಲಿಗೆ ಅಂತಂದರೆ ಇದಿಷ್ಟೂ ನಮಗೆ ಸಿಗೋದೇ ಇಲ್ಲ ಅಕ್ಕಿ, ಅಷ್ಟು ಬರ್ತವೆ ಇಲ್ಲಿ. ನೋಡಿದ್ರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಹೋಗ್ಲಿ ಸ್ವಲ್ಪ ತಿಂದ್ಕೊಂಡು ಹೋಗ್ಲಿ ಅಂತಂದರೆ ಅದೇನು ಮಾಡುತ್ತೆ, ಗಲೀಜು ಮಾಡಿಬಿಡುತ್ತೆ ಫುಲ್ಲು.
ಎಷ್ಟೊಂದು ಮತ್ತೆ ಅದನ್ನು ನಾವು ತಿನ್ನೋದಕ್ಕೂ ಮನಸ್ಸು ಬರೋದಿಲ್ಲ. ಹಂಗಾಗಿ ಈ ರೀತಿ ಮೇಲೆ ತೆಳುವಾಗಿರೋದೊಂದು ವೇಲ್ ಒದ್ದಿಸಿ ಈ ರೀತಿ ಸುತ್ತಲೂ ಕಲ್ಲಿಡ್ತಾ ಇದ್ದೀನಿ. ನೆನ್ನೆ ಅಂತೂ ಏನೂ ತಿಂದಿರಲಿಲ್ಲ, ಪಾರಿವಾಳ ಯಾವುದು ಬಂದು ತಿಂದಿರಲಿಲ್ಲ. ಇವತ್ತೇನಾಗುತ್ತೋ ನೋಡಬೇಕು. ಅವಾಗವಾಗ ಒಂದೊಂದು ಸಲ ಬಂದು ನೋಡ್ಕೋತಾ ಇರಬೇಕು. ಲಾಸ್ಟ್ ದಿನ ಒಣಗಿಸಿದ್ಮೇಲೆ ಎತ್ಕೊತೀನಲ್ಲ, ಆವಾಗ ಸ್ವಲ್ಪ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ, ಬಂದು ತಿಂದ್ಕೊಂಡಿರ್ತವೆ. ತಗೊಂಡು ಇಲ್ಲಿಕ್ಕಿದ್ಯಾ ನೀನು? ತಗೊಂಡು ಹಾಕಿದ್ರೆ ಯಾರು ಕ್ಲೀನ್ ಮಾಡ್ತಾರೆ ನಿಂಗೆ? ಸ್ವಚ್ಛ ಮಾಡ್ಬೇಕಾ? ಸ್ವಚ್ಛ ಮಾಡ್ಬೇಕಾ? ಓಕೆ ಓಕೆ, ತಗೊಂಡು ಕೊಡು ಆಯ್ತಾ? ನಾವು ನೈಟ್ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಹಂಗಾಗಿ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದೇಳೋದು, 4 ಗಂಟೆಗೆ ಎದ್ದೇಳೋದು, ಆ ರೀತಿ ಏನು ಮಾಡೋದಿಲ್ಲ ನಾನು. ನಿದ್ದೆ ಒಂದು ಚೆನ್ನಾಗಿ ಮಾಡಬೇಕು ನಾನು, ಇಲ್ಲ ಅಂತಂದರೆ ನನಗೆ ಬೆಳಗ್ಗೆ ಎದ್ದು ಏನೂ ಕೆಲಸ ಮಾಡೋದಕ್ಕೆ ಮೂಡಿರೋದಿಲ್ಲ, ಮಾಡೋಕ್ಕೂ ಆಗೋಲ್ಲ, ತಲೆನೋವು ಬಂದುಬಿಡುತ್ತೆ. ಹಂಗಾಗಿ ನಾನು ಒಂದು 6ರಿಂದ 7 ಗಂಟೆ ಒಳಗಡೆ ಎದ್ದೇಳೋದು ನಾನು. ಆಮೇಲೆ ನಮ್ಮ ಸಿರಿಮಾಗೆಲ್ಲ ಟಿಫನ್ ಫಸ್ಟ್ ರೆಡಿ ಮಾಡಿಟ್ಟು, ಆನಂತರ ಅವ್ರಿಗೆಲ್ಲ ರೆಡಿ ಮಾಡಿ ಇಬ್ರೂ ಕಳಿಸಿ, ಆನಂತರ ಮನೆ ಕೆಲಸ ಎಲ್ಲ ಮುಂದುವರ್ಸ್ಕೊತೀನಿ. ಸುಮ್ಮನೆ ಕುತ್ಕೋ ಆಯ್ತಾ ಪ್ಲೀಸ್, ಕೆಳಗಡೆ ಇಳಿಬೇಡ, ಜಾರಿ ಬಿದ್ದುಬಿಡ್ತೀಯ ಆಯಿತಾ? ಪ್ಲೀಸ್ ಸೈಲೆಂಟಾಗಿ ಕುತ್ಕೋ. ಕೆಳಗಡೆ ಬಿದ್ದರೆ ಬಿದ್ದೋಯ್ತೀಯಾ? ಏನು ಜಾರ್ಕೊಂಡು ನೆಲ ಒರೆಸ್ತಾ ಇದ್ದೀನಿ, ಏನು ಮಾಡ್ತೀಯ ಅವಾಗ? ನೀನೇನು ಮಾಡ್ತೀಯಾ? ನೀನೇನು ಮಾಡ್ತೀಯಾ? ಅಲ್ಲೇ ಕೂತ್ಕೋ ಆಯ್ತಾ? ಹಾಂ ಪ್ಲೀಸ್ 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 ಮೊನ್ನೆ ಅಲ್ಲೇ ಕೂಚು ಆಯ್ತಾ? ನೆಲ ಒರೆಸೋವರೆಗೂ ಅಲ್ಲೇ ಇರು ಆಯ್ತಾ? ಹಾಂ ಕೆಳಗಡೆ ಬಂದರೆ ಬಿದ್ಬಿಡ್ತೀಯ, ಅವಾಗ ಏನು ಮಾಡ್ತೀಯಾ? ನೀನೇನು ಮಾಡ್ತೀಯಾ? ನೀನೇನು ಮಾಡ್ತೀಯಾ? ಬೀಳ್ತೀಯಾ? ಬೀಳ್ತೀಯಾ? ನೀನೇ ಬೀಳೋದು, ನಾನು ಬೀಳಲ್ಲ, ನಾನು ದೊಡ್ಡೋಳು ಗೊತ್ತಾ? ದೊಡ್ಡೋಳು ನಾನು, ಇಷ್ಟು ಶಕ್ತಿ ಇದೆ ನಾನು ಬೀಳಲ್ಲ. ನೀನು ಇನ್ನ ಚಿರ್ತಿನೇ ಇಲ್ಲ, ಮೊಟ್ಟೆನೇ ಇಲ್ಲ, ನೀನು ತಿನ್ನೋದೇ ಇಲ್ಲ, ಮೊಟ್ಟೆನೇ ಇಲ್ಲ. ಈ ಚಿಕ್ಕ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ಎಷ್ಟು ಕ್ಲೀನ್ ಮಾಡು, ಮನೆ ಫುಲ್ಲು ಗಲೀಜಾಗ್ಬಿಡುತ್ತೆ. 1 ಅವರ್ ಒಳಗಡೆ ಅದು ಫುಲ್ಲು ಅಲ್ಲಿಂದ ಇಲ್ಲಿಗೆ ಚಲ್ಲಾಪಿಲ್ಲಿ ಆಗ್ಬಿಟ್ಟಿರುತ್ತೆ. ಕೆಲವೊಂದು ಸಲ ಹೀಗೇ ಇರುತ್ತಾ ಮಗು ಅನ್ನೋ ಥರ ಇರ್ತಾಳೆ ನಮ್ಮ ಲಡ್ಡು. ಆದರೆ ಕೆಲವೊಂದು ಸಲ ಅಂತೂ ರಣಚಂಡಿ ಆಗಿಬಿಡ್ತಾರೆ. ಎಷ್ಟು ಹಠ ಮಾಡ್ತಾರೆ, ಎಷ್ಟು ತೀಟೆ ಮಾಡ್ತಾರೆ ಅಂತಂದರೆ, ಅದು ಅವ್ರ ಅಕ್ಕ ಬಂದು ಜಾಯಿನ್ ಆದಮೇಲಂತೂ, ಸ್ಕೂಲಿಂದ ಬರ್ತಾಳಾ, ಇವ್ರ ಜೊತೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೂ ಸ್ವಲ್ಪ ಹೊತ್ತು ಚೆನ್ನಾಗೇ ಆಟ ಆಡ್ತಿರ್ತಾರೆ ಇಬ್ಬರು. ಆದರೆ ಇದ್ಕಿದ್ದಂಗೆ ಜಗಳ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಹಾಗೆ ಇವ್ರು ಕಚ್ಚೋದು, ಇವ್ರು ಅವ್ರ ಜಿಟ್ಟು ಎಳೆಯೋದು, ಜಗಳ ಮಾಡೋದು, ಅಳೋದು. ಅಪ್ಪ ಸುಧಾರಿಸೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅದು ಅಲ್ದಿರ ಮನೆಯೆಲ್ಲ ಸ್ವಲ್ಪ ಪ್ಲೇಗ್ರೌಂಡ್ ಥರ ಮಾಡಿಟ್ಬಿಟ್ಟಿರ್ತಾರೆ. ಮುಂಚೆಯಿಂದನೂ ನನಗೆ ಮನೆ ಯಾವಾಗಲೂ ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಯಾವ್ಯಾವ ವಸ್ತು ಎಲ್ಲೆಲ್ಲಿರುತ್ತೋ ಅಲ್ಲಲ್ಲೇ ಇರಬೇಕು ಅನ್ನೋ ಥರನೇ ಯಾವಾಗಲೂ ಇರುತ್ತೆ. ಬಟ್ ಅದು ಮಕ್ಕಳಾದ್ಮೇಲೆ ಸಾಧ್ಯ ಆಗೋದಿಲ್ಲ. ಸುಮಾರಷ್ಟು ಸಲ ಅಬ್ಸರ್ವ್ ಮಾಡಿದ್ದೀನಿ, ಮನೆ ಎಷ್ಟು ಕ್ಲೀನಾಗಿರುತ್ತೋ, ನೀಟಾಗಿ ಇಟ್ಕೋತೀವಿ ನಾವು, ಅದೇ ಥರ ನಮ್ಮ ಮನಸ್ಸು ಮೈಂಡು ಇರುತ್ತೆ. ದಿನಪೂರ್ತಿ ನಾವು ಆ್ಯಕ್ಟಿವ್ ಆಗಿ ಎನರ್ಜಿಟಿಕ್ ಆಗಿರಬೇಕು ಅಂತಂದರೆ ಮೇಯ್ನಾಗಿ ನಾವಿರೋ ಜಾಗ, ಮನೆ ಅಥವಾ ಆಫೀಸು ಅದೆಲ್ಲ ಕ್ಲೀನಾಗಿದ್ದಾಗ ನಮಗೆಲ್ಲ ಕೆಲಸ ಮಾಡೋದಕ್ಕೂ ಒಂಥರ ಮನಸ್ಸು ಬರುತ್ತೆ. ಕೆಲಸ ಎಲ್ಲ ಬೇಗ ಮುಗಿಸ್ತೀವಿ ಕೂಡ. ಹಾಗೆ ಬೇಗ ಈ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನಾವು ಬೇರೆ ಏನಾದರೂ ಕೆಲಸಗಳನ್ನ ಮಾಡ್ಕೊಳ್ತಾ ಆ್ಯಕ್ಟಿವ್ ಆಗಿರ್ಬೋದು. ಇದು ನನಗನ್ಸಿದೆ, ನಿಮಗೂ ಹೀಗೆ ಅನಿಸುತ್ತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಬ್ಬರು ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ್ವಿ. ಚಳಿಗಾಲ ಆಗಿರೋದ್ರಿಂದ ತಲೆಗೆ ಮುಖಕ್ಕೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಂತರ ಸ್ನಾನ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಕೂಡ ಮಾಯಿಶ್ಚರೈಸ್ ಆಗಿರುತ್ತೆ. ಮನೇನ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ನಾವು ಕೂಡ ಕ್ಲೀನಾಗಿರಬೇಕು. ಹಾಗೆ ಈ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಕೂಡ ಕ್ಲೀನಾಗಿರುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಮನೇಲಿ ಮಕ್ಕಳಿದ್ರೆ ಅವ್ರ ಕೈಲಿ ಪೂಜೆ ಮಾಡಿಸಿ ನಂತರ ನೀವು ಮಾಡ್ಕೊಳ್ಳಿ. ಯಾಕಂದರೆ ಚಿಕ್ಕ ಮಕ್ಕಳು
ಯಾವಾಗಲೂ ಪೂಜೆ ಮಾಡಿದಾಗ ದೇವ್ರಿಗೆ ಅದು ತಲುಪುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಮಗು ಮನ್ಸು ಥರನೇ ದೇವ್ರದ್ದು ಇರುತ್ತೆ ಅಲ್ವಾ. ಅವ್ರಿಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತಲೇ ಗೊತ್ತಾಗ್ತಿರಲ್ಲ. ಅದೇ ಥರ ನಾವು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಲೈಫು. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಪಡವಲಕಾಯಿ ಸಾಂಬಾರು, ಕಡಲೆಕಾಳು ಉಸ್ಲಿ, ಹಾಗೆ ಮುದ್ದೆ, ಅನ್ನ ಮಾಡ್ಕೊಂಡಿದ್ದೆ. ಈ ಪಡವಲಕಾಯಿನ ನಮ್ಮ ಕಡೆ ಎಲ್ಲ ಅಡ್ಲಕಾಯಿ ಅಂತ ಕರೀತಾರೆ. ಇದನ್ನು ನೆನೆಸಿರೋ ಅವರೆಬೇಳೆ ಜೊತೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಅವರೆಬೇಳೆ ಮತ್ತು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಮೊದಲಿಗೆ ನಾನು ಈ ಪಡವಲಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ, ಸ್ವಲ್ಪ ಮೆಣಸು, ಚಕ್ಕೆ ಲವಂಗ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಶುಂಠಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 2 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು, ಒಂದೇ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡು, 1 ಸ್ಪೂನ್ ಆಗೋಷ್ಟು ಕಡಲೆನ ಸೇರಿಸ್ಕೊಂಡು, ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೊಂಥರ ಈರುಳ್ಳಿದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸ್ಟವ್ ಆಫ್ ಮಾಡಿದ ಮೇಲೆ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಆ ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ನಂತರ ಇನ್ನೊಂದು ಕುಕ್ಕರ್ನ ತೊಗೊಂಡು ಈ ಕಡಲೆಕಾಳು ನೆನೆಸ್ಕೊಂಡಿದ್ನೆಲ್ಲ ಉಸ್ಲಿ ಮಾಡೋಣ ಅಂತ ಅದಕ್ಕೆ ನೆನೆಸಿರೋ ಕಡಲೆಕಾಳು ಹಾಕಿ ಅದು ಮುಳುಗೋಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಇದನ್ನು 2 ವಿಜಿಲ್ ಕೂಗಿಸ್ಕೋಬೇಕಾಗುತ್ತೆ. 2 ವಿಜಿಲು ಅಥವಾ 3 ವಿಜಿಲ್ ಕೂಗಿಸ್ಕೊಂಡ್ರೆ ಇದು ಕಾಳು ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ತುಂಬ ಈಸಿಯಾಗಿ ಕಡಲೆ ಉಸ್ಲಿನ ಮಾಡ್ಕೋಬೋದು. ನಂತರ ಪಡವಲಕಾಯಿ ಸಾಂಬಾರು ಮಾಡೋದಕ್ಕೆ ಮಸಾಲೆ ಎಲ್ಲ ಹುರಿದಿಟ್ಟಿದ್ನಲ್ಲ, ಅದು ಸ್ವಲ್ಪ ತಣ್ಣಗಾಗಿತ್ತು. ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ನಂತರ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು 2 ಸ್ಪೂನ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ 1 ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಅದರಲ್ಲಿರೋ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಈ ಪಡವಲಕಾಯಿನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದ್ರ ಜೊತೆಗೇನೆ ನೆನೆಸಿಟ್ಟಿರೋ ಅವರೆಬೇಳೆನ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡು ಒಗ್ಗರಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಇವಾಗಲೇ ತಕ್ಷಣನೇ ರುಬ್ಬಿರೋ ಮಸಾಲಾನ ಸೇರಿಸ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ನಂತರ ನಾವು ರುಬ್ಬಿರೋ ಮಸಾಲಾನ ಸೇರಿಸ್ಬೇಕು. ಕೆಲವರು ಹಾಗೆ ಹಾಕ್ಬಿಡ್ತಾರೆ, ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಕೆಲವರು ಸಾಂಬಾರು ಮಾಡಿದಾಗ ಅದನ್ನು ತಿಂದಾಗ ನಮ್ಗೆ ಎಷ್ಟು ಟೇಸ್ಟಿಯಾಗಿದೆ ಅಂತ ಅನಿಸುತ್ತೆ. ಇನ್ಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಇದ್ರೂ ಕೂಡ ಕೆಲವ್ರು ಮಾಡಿದಾಗ ಅಯ್ಯೋ ನಾನು ಮಾಡಿದ್ದೆ ಅವತ್ತು ಇದೇ ಥರ ಅಷ್ಟು ಟೇಸ್ಟ್ ಬಂದಿರಲಿಲ್ಲ, ನೀನು ಇಷ್ಟು ಚೆನ್ನಾಗಿ ಮಾಡಿದ್ಯಾ, ನೀನು ರುಬ್ಬೋದಕ್ಕೆಲ್ಲ ಏನೇನು ಹಾಕೋತೀಯ ಅಂತ ಕೇಳ್ತಾರೆ. ಬಟ್ ಎಕ್ಸ್ಟ್ರಾ ಏನು ಹಾಕೊಳ್ದೇ ಇದ್ರೂ ಅವ್ರು ಮಾಡೋ ರೀತಿ ಚೇಂಜ್ ಇರುತ್ತೆ ಅಷ್ಟೇ. ಮಸಾಲೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಬಿಸಿ ನೀರನ್ನ ನಮ್ಗೆ ಎಷ್ಟು ಬೇಕೋ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಇದು ಸಾಂಬಾರು ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಕಡಲೆ ಉಸ್ಲಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹಸಿ ಕಾಯಿ ತುರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ತರಿತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ನೀರು ಹಾಕ್ಕೊಂಡಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಜಾಸ್ತಿ ಹಾಕಿದಷ್ಟು ಕಡಲೆ ಉಸ್ಲಿ ತುಂಬಾ ಟೇಸ್ಟಿ ಇರುತ್ತೆ. ನಂತರ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಇದಕ್ಕೆ ತರ್ತರಿಯಾಗಿ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊಂಡು ಆ ಒಗ್ಗರಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಈ ಮಸಾಲ ಪೇಸ್ಟನ್ನು ಹಸಿಯಾಗೇ ರುಬ್ಕೊಂಡಿರೋದ್ರಿಂದ ಇದರಲ್ಲಿರೋ ಹಸಿ ವಾಸನೆ ಸ್ವಲ್ಪ ಇರುತ್ತೆ. ಒಂದು 10 ಸೆಕೆಂಡ್ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಬೇಯಿಸಿರೋ ಕಡಲೆಕಾಳನ್ನು ನೀರನ್ನ ಬಸ್ಕೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕಡಲೆಕಾಳು ಉಸ್ಲಿ ರೆಡಿ ಆಗಿಬಿಡುತ್ತೆ. ಕಡಲೆಕಾಳು ಬೇಯಿಸೋವಾಗ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಇಲ್ಲ ಟೇಸ್ಟ್ ನೋಡೋದಕ್ಕಾಗಲ್ಲ, ನೈವೇದ್ಯಕ್ಕೆ ಇಡಬೇಕು ಅಂತ ಅನ್ನೋದಾದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಡಿ ಅಷ್ಟೇ. ಯಾಕಂದರೆ ಮಸಾಲೆಗೆ ಸ್ವಲ್ಪ ಉಪ್ಪಿಡಿಬೇಕು, ಹಂಗಾಗಿ ಅರ್ಧ ಸ್ಪೂನ್ ಸೇರಿಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಹಾಗೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಯೂಸ್ ಮಾಡಿಲ್ಲ, ಹಂಗಾಗಿ ಇದು ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೊಂಥರ ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನ ಡೈಲಿ ಊಟದಲ್ಲಿ ಸೇವಿಸ್ತಾ ಬಂದರೆ ಕಡಲೆಕಾಳನ್ನು ಹೈ ಫೈಬರು, ಹೈ ಪ್ರೋಟೀನು, ಇದರಲ್ಲಿ ಫುಲ್ ರಿಚ್ ಆಗಿರುತ್ತೆ. ಪ್ರೋಟೀನ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು. ಹಾಗೆ ಇದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಮಾಡಿದ್ರೆ 2 ದಿನ ಇಟ್ಕೊಂಡು ಇದನ್ನು ತಿನ್ಬೋದು, ಕೆಡೋದಿಲ್ಲ ಅಷ್ಟು ಬೇಗ. ಒಗ್ಗರಣೆಗೆ ಹಾಕ್ತೀವಲ್ಲ ಎಣ್ಣೆ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬಾಡಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದಷ್ಟು ಬೇಗ ಕೆಡೋದಿಲ್ಲ. 2 ದಿನ ಆರಾಮ್ಸೆ ತಿನ್ಬೋದು ಪಲ್ಯ ಮಾಡಿಕೊಂಡು.
ಮುದ್ದೆ ಜೊತೆ ಈ ಸಾಂಬಾರು ಕಡಲೆ ಉಸ್ಲಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ಯಾವುದೇ ಒಂದು ಅಡುಗೆ ಮಾಡುವಾಗಲೂ ಕೂಡ ಇದು ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯಕರ ಅಂತ ತಿಳ್ಕೊಂಡು ಮಾಡಿದಾಗ ನಮ್ಗೆ ಅಷ್ಟು ರಿಸ್ಕು ಅನಿಸೋದಿಲ್ಲ. ಯಾವುದು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಅದೊಂದು ಗಾದೆನೇ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಊಟ ಎಲ್ಲರೂ ಮಾಡ್ತೀವಿ, ಆದರೆ ಆರೋಗ್ಯವಾಗಿ ತಿಂತೀವ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆರೋಗ್ಯಕ್ಕಿಂತ ಬೇರೆ ಯಾವುದೂ ದೊಡ್ಡದಲ್ಲ ಅಲ್ವಾ? ಆರೋಗ್ಯ ಚೆನ್ನಾಗಿದ್ದಾಗ ಬೇರೆ ಎಲ್ಲ ಸಮಸ್ಯೆಗಳು ನಮ್ಮನ್ನ ಕಾಡುತ್ತೆ. ಆರೋಗ್ಯ ಕೆಟ್ಟಾದಾಗ ಆರೋಗ್ಯ ಸಮಸ್ಯೆ ಮಾತ್ರ ನಮ್ಮ ತಲೆಯಲ್ಲಿರುತ್ತೆ. ಹಂಗಾಗಿ ಆರೋಗ್ಯವಾಗಿ ಮಾಡ್ಕೊಂಡು ತಿನ್ನಿ, ನೀವು ಹೆಲ್ದಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.